ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹವನಿಕಾ. ಹೊಸಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಒಂದು ಒಳ್ಳೆಯ ವಿಚಾರನ ಕುರಿತು ನಿಮ್ಮ ಮುಂದೆ ಬಂದಿದ್ದೀವಿ. ಎಂದಿನಂತೆ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ಸಾಕಷ್ಟು ತೊಂದರೆಗಳು, ಅವಮಾನಗಳು ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ವೇದಿಕೆ ಮುಖಾಂತರ ಬಳಸ್ತಾ ಇದ್ದೀನಿ. ಅದೇ ಥರ ಇವತ್ತು ಒಂದು ಕೇಸನ್ನು ನಿಮಗೆ ತೊಗೊಂಡು ಬರ್ತಾ ಇದ್ದೀನಿ. ಅಂದರೆ 6ನೇ ತಾರೀಕು 6ನೇ ತಿಂಗಳು 2020ರಲ್ಲಿ ನಮಗೊಂದು ದೂರು ಬರುತ್ತೆ. ಒಂದು ದೂರನ್ನು ತೆಗೆದುಕೊಳ್ತೀವಿ. ಈ ದೂರಿನ ಮುಖಾಂತರ ಸಾರಾಂಶ ಏನಪ್ಪ ಅಂದರೆ, ಮದುವೆ ಮಾಡ್ಕೊಳ್ಳೋಕ್ಕೆ ಸೆಟ್ ಆಗುತ್ತಲ್ವ, ಅದಕ್ಕೂ ಮುಂಚೆ ಇವನು ತಪ್ಪು ಮಾಡಿರ್ತಾನೆ. ಅಂದರೆ ಈ ಹುಡುಗಿಗೂ ಹುಡುಗನಿಗೂ ಲವ್ ಆಗುತ್ತೆ. ಅವ್ರು ಸುಮಾರು 1.5 ತಿಂಗಳವರೆಗೂ ಅಷ್ಟೇ ಲವ್ ಮಾಡಿರ್ತಾರೆ. ಅದಾದಮೇಲೆ ಅವನು ಹುಡುಗಿನ ನಂಬಿಸಿ ಹೊರಗಡೆ ಕರ್ಕೊಂಡು ಹೋಗಿ ಸುಮಾರು ಕುಣಿಗಲ್, ದಾವಸ್ಪೇಟೆಯಲ್ಲಿರೋದವರು, ದಾವಸ್ಪೇಟೆಯಿಂದ ಕುಣಿಗಲ್ಲಿಗೆ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಅತ್ಯಾಚಾರ ಮಾಡ್ತಾನೆ. ಅದಾದಮೇಲೆ ಅವನೇ ನೇರ ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಟ್ಟು ಹೋಗ್ತಾನೆ. ಇದಾದ್ಮೇಲಿಂದ ಅವನು ಸಂಪರ್ಕಕ್ಕೆ ಸಿಗೋದಿಲ್ಲ. ಈಕೆ ಹುಡುಗಿ ಈ ಥರ ಗಾಬರಿಯಾಗಿ ಮನೆಯಲ್ಲಿ 3 ದಿವಸ ಆದ್ರೂ ಹೇಳಿರಲಿಲ್ಲ. ಇದೆಲ್ಲ ಆಮೇಲೆ ವಿಚಾರ ಗೊತ್ತಾದ ಮೇಲೆ ದೂರು ಕೊಡೋಣ ಅಂತ ಹೇಳಿ ಆ ಊರಿನವರು, ಮುಖಂಡರು, ಮನೆಯವರು ಎಲ್ಲರೂ ಸೇರಿ ದಾವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಾಗ ಆತನನ್ನು ಕರೆಸಿ, ಅವ್ರ ಮನೆಯವ್ರನ್ನ ಕರೆಸಿ ಕೇಸ್ ಮಾಡ್ತೀವಿ ಅಂತ ಹೇಳಿದಾಗ, ಇಲ್ಲ ನಾನು ಮದುವೆ ಆಗ್ತೀನಿ, ನಮ್ಮದು ತಪ್ಪಾಗಿದೆ ಅಂತೇಳಿ ಅವ್ರ ಮನೆಯವರು ಒಪ್ಕೊಳ್ತಾರೆ. ಒಪ್ಕೊಂಡ್ಮೇಲೆ ಇನ್ವಿಟೇಷನ್ ಕಾರ್ಡು, ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ, ಮಾತುಕತೆನೂ ಆಗುತ್ತೆ. ಈ ರೀತಿ ಲಗ್ನ ಪತ್ರಿಕೆ ಪ್ರತಿಯೊಂದು ಪ್ರಿಂಟ್ ಆಗುತ್ತೆ. ಇನ್ನೇನು ಮದುವೆ 2020ರಲ್ಲಿ ಮದುವೆ ಆಗಬೇಕಾಗಿತ್ತು. 6ನೇ ತಿಂಗಳಲ್ಲಿ ಆಗಬೇಕಾಗಿತ್ತು. ನಾಳೆನೇ ಮದುವೆ. ಇವತ್ತು ಹುಡುಗ ಎಸ್ಕೇಪ್ ಆಗ್ತಾನೆ, ಒರಿಸ್ಸಾ ಕೊಟ್ಟೋಗ್ತಾನೆ. ಅವ್ರ ಮನೆಯವರೇ ಪ್ಲ್ಯಾನ್ ಮಾಡಿ ಹುಡುಗಿ ಬೇರೆ ಹುಡುಗನ ಜೊತೆ ಎಲ್ಲ ಮಾತಾಡ್ತಾ ಇರೋದು ಇದೆ, ನನ್ನ ಸ್ನೇಹಿತರ ಜೊತೆನೇ ಮಾತಾಡ್ತಿರ್ತಾನೆ ಅಂತ ಈ ಹುಡುಗ ಅವ್ರ ತಂದೆ ತಾಯಿ ಹತ್ರ ಹೇಳ್ಕೊಂಡಾಗ ಅವರಿಗೆ ಬೇಜಾರಾಗಿ, ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ಅದಕ್ಕೆ ನಾವು ಮಾಡ್ಕೊಳ್ಳೋದು ಬೇಡ, ಏನು ಕೇಸ್ ಆಗುತ್ತೋ ಆಗಲಿ, ನೀನು ತಪ್ಪಿಸ್ಕೊಂಡು ಹೋಗು ಅಂತೇಳಿ ಮನೆಯವರೇ ಆ ಹುಡುಗನ ಹೊರಗಡೆ ಕಳಿಸಿರ್ತಾರೆ. ಆಗ ನಾಳೆನೇ ಮದುವೆ. ರಿಲೇಷನ್ಸ್ ಎಲ್ಲರೂ ಕೆಳಗಡೆ ಇಳಿತಾ ಇದ್ದಾರೆ. ಅಂದರೆ ಬಸ್ ಸ್ಟಾಪಲ್ಲಿ ಬರ್ತಾ ಇದ್ದಾರೆ, ಎಲ್ಲ ಮನೆ ಬಾಗಿಲಿಗೆ ನೆಂಟರು ಬರ್ತಾ ಇದ್ದಾರೆ. ಫೋನ್ ಮಾಡಿದ್ರೆ ಹುಡುಗ ಇಲ್ಲ. ಬೆಳಗ್ಗೆ ಚೌಟ್ರಿಗೆ ಬರಬೇಕು, ರಿಸೆಪ್ಷನ್ನು, ಮದುವೆ ಆದಮೇಲೆ ರಿಸೆಪ್ಷನ್ ಇತ್ತು. ಹೀಗಿರುವಾಗ ನಾಳೆ ಮಧ್ಯಾಹ್ನನೇ ಗೊತ್ತಾಯ್ತು. 1 ಗಂಟೆಗೆ ಹುಡುಗ ಇಲ್ಲ ಅನ್ನೋದು ವಿಚಾರ ಗೊತ್ತಾದ್ಮೇಲೆ ನಮ್ಮ ದಾವಸ್ಪೇಟೆಯಿಂದ ನಮ್ಮ ಕಚೇರಿಗೆ ಬರ್ತಾರೆ. ಬಂದು ಇಲ್ಲಿ ದೂರು ಕೊಟ್ಟಾಗ ನಾನು ದೂರನ್ನು ತಗೊಂಡು ಸ್ಟೇಷನ್ಗೆ ಹೋಗ್ತೀನಿ. ಸ್ಟೇಷನ್ಗೆ ಹೋಗಿ ಅಲ್ಲಿ ನಮ್ಮ ಟೀಮು ನಾವು ಎಲ್ಲ ಹೋರಾಟ ಮಾಡಿ ಸ್ಟೇಷನ್ ಮುಂದೆಗಡೆ ಕೂತ್ಕೊಳ್ತೀವಿ. ನಾಳೆನೇ ಮದುವೆ. ಇದಕ್ಕೆ ಮುಂಚೆ ನೀವು ಕೇಸ್ ಮಾಡಬೇಕಾಗಿತ್ತು, ಅವ್ರನ್ನ ಒಲಿಸ್ಬಾರ್ದಾಗಿತ್ತು. ಈ ರೀತಿ ಮೋಸ ಮಾಡಿರೋ ನಾಳೆ ಇವ್ರನ್ನ ಜೀವನ ಪೂರ್ತಿ ಸಾಕ್ತಾನ ಅನ್ನೋ ನಂಬಿಕೆ ಇಲ್ವಲ್ಲ, ಹೇಗೆ ನೀವು ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಬಿಟ್ಟರೆ, ಏನೋ ಒಂದು ಹೆಣ್ಮಗುಗೆ ಜೀವನ ಕೊಡ್ತಾನೆ ಅಂತ ಅಂದ್ಕೊಂಡ್ವಿ ಅಂತ ಅವ್ರು ಹೇಳಿದ್ರು. ಹೀಗಿರುವಾಗ ಹುಡುಗ ಎಲ್ಲೇ ಇದ್ರೂ ಬರಲೇಬೇಕು, ಆ ಹುಡುಗಿಗೆ ಮದುವೆ ಆಗಲೇಬೇಕು, ಇಲ್ಲ ಅಂದರೆ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಸ್ಟೇಷನ್ ಮುಂಭಾಗನೇ ಬಂದು ಕುತ್ಕೊಂಡ್ಬಿಟ್ವಿ. ಅಷ್ಟು ಜನರು. ರಾತ್ರಿ 10 ಗಂಟೆ ಆದರೂ ಕೂಡ ನಾವು ಅಲ್ಲಿಂದ ಎದ್ದೊಳ್ಳಿಲ್ಲ. ಮಧ್ಯಾಹ್ನ 2:30ಯಿಂದ ರಾತ್ರಿ 10 ಗಂಟೆ ತನಕ. ಆಮೇಲೆ ಇನ್ಸ್ಪೆಕ್ಟ್ರು ಇವ್ರು ಯಾಕೋ ಬಿಡಂಗೆ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹುಡುಗನಿಗೆ, ಅವ್ರ ಅಮ್ಮಂಗೆಲ್ಲ ಫೋನ್ ಮಾಡಿ, ನೋಡಿ ಹಿಂಗೆಲ್ಲ ಇದೆ, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ, ಎಲ್ಲಿದ್ದಾನೆ ಹೇಳಿದ್ರೆ ಅವ್ರಮ್ಮ ಸ್ವಲ್ಪ ಭಯವಸ್ತರು. ಸೊ ಹಾಗಾಗಿ ಅವರಮ್ಮ ಸತ್ಯ ಹೇಳಿದ್ರು, ಒರಿಸ್ಸಾದಿಂದ ಎಲ್ಲೇ ಇದ್ರು ಇಮ್ಮಿಡಿಯೇಟಾಗಿ ಬರಬೇಕು, ನಾಳೆ ಬೆಳಗ್ಗೆ ಇಲ್ಲಿರಬೇಕು ಅಂತಂದರು. ನಾವು ನೈಟ್ ಎಲ್ಲ 1-2 ಗಂಟೆ ತನಕ ಕಾದ್ವಿ. 3:30ಗೆ ಬಂದಾಗಿದ್ದ ತಕ್ಷಣ ಅವರು ದಾವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸೆಲ್ಗೆ ಹಾಕಿದ್ರು. ಸೆಲ್ನಲ್ಲಿ ನಾವೇ ಹೋಗಿ ಮಾತಾಡ್ತೀವಿ, ಏನಪ್ಪ ಹಿಂಗೆಲ್ಲ ಮಾಡಿದ್ಯಲ್ಲ, ಸೊ ಹಿಂಗಿರುವಾಗ ನೀನು ಯಾಕೆ ಈ ರೀತಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ಪಿಟಿಷನ್ನ ಹಾಕಿರ್ತೀವಿ. ಆ ಹುಡುಗ ಬಂದು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಅವ್ರ ಮೇಲೆ ದೂರನ್ನು ನೀವು ತಗೊಳ್ಬೇಕು. ಆ ಹುಡುಗ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡ್ತೀವಿ, ನೀವು ಅವ್ರನ್ನ ಜೈಲಿಗೆ ಹಾಕಬೇಕು. ಅವ್ರ ತಂದೆ ತಾಯಿನೂ ಕೂಡ ಅವ್ರ ಮನೇಲಿ ಯಾರಿದ್ರೋ ಎಲ್ಲರ ಮೇಲೂ ಕ್ರಮ ತಗೊಳ್ಬೇಕು. ಯಾಕಂದರೆ ಆ ಹುಡುಗನಿಗೆ ಸಹಾಯ ಮಾಡಿರೋದು ಮನೆಯವರೇ ಆಗಿರೋದ್ರಿಂದ. ಸೊ ಈ ವಿಚಾರ ಹೀಗಿರೋದ್ರಿಂದ ನಾವು ನೆಲಮಂಗಲ ತಾಲೂಕು ಸೋಂಪುರದ ಹೋಬಳಿ ದಾಸೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಆಗ 2000 ಇಸ್ವಿಯಲ್ಲಿ ನಾವು ಹೋರಾಟ ಮಾಡಿ 2020ರಲ್ಲಿ ಮದುವೆಯನ್ನು ಮಾಡ್ತೀವಿ. ಇಂದಿಗೆ 6 ವರ್ಷ ಆಯಿತು. ಆರಾಮಾಗಿ ಚೆನ್ನಾಗಿದ್ದಾರೆ. ಆಮೇಲೆ ಮುಂದುವರೆದ ಭಾಗವಾಗಿ ಸೆಲ್ಲಲ್ಲಿ ಅವ್ನು ಹೇಳಿದಾಗ, ಇಲ್ಲ ಮೇಡಮ್ ನಾನು ಮದುವೆ ಆಗಲ್ಲ,
ಅವ್ಳ ಕ್ಯಾರೆಕ್ಟರ್ ಸರಿಯಿಲ್ಲ, ನನ್ನ ಫ್ರೆಂಡ್ ಹತ್ರ ಎಲ್ಲ ಮಾತಾಡ್ತಾಳೆ, ಅದಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳಿದಾಗ ಅವನಿಗೆ ಬೈದು ಬುದ್ಧಿ ಹೇಳಿ ನಿಮ್ಮ ತಂದೆ ತಾಯಿ ಜೈಲಿಗೆ ಹೋಗ್ತಾರೆ, ನೀನು ಜೈಲಿಗೆ ಹೋಗ್ತೀಯಾ, ನಾನು ತಪ್ಪು ಮಾಡಿದ್ರು ನಮ್ಮ ತಂದೆ ತಾಯಿ ಏನಕ್ಕೆ ಅಂತಾರೆ, ಯಾಕಂದರೆ ನೀನು ಹೋಗೋದಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾರೆ, ನಾಳೆನೇ ಲಗ್ನ ಪತ್ರಿಕೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡಿಸಿದ್ದಾರೆ, ನೆಂಟರುಗಳೆಲ್ಲ ಬಂದಿದ್ದಾರೆ ಮನೇಲಿ, ಅವ್ರನ್ನೆಲ್ಲರನ್ನೂ ಸ್ಟೇಷನ್ಗೆ ಕರೆಸ್ತೀನಿ, ಯಾರು ಮದುವೆ ಚಿತ್ರಕ್ಕೆ ಹೋಗ್ಬಿಟ್ರೆ ಎಲ್ಲ ಸ್ಟೇಷನ್ಗೆ ಬನ್ನಿ, ಇಲ್ಲೇ ಮದುವೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲರನ್ನೂ ಕರಿಬೇಕಾಗತ್ತೆ ಅಂತ ಹೇಳಿ ಆಮೇಲಿಂದ ಅವನಿಗೆ 1 hour ಟೈಮ್ ತೊಗೊಂಡು ಬೆಳಗ್ಗೆ 5 ಗಂಟೆಗೆ ಒಪ್ಕೊಳ್ತಾನೆ. ಬೆಳಗ್ಗೆ 5 ಗಂಟೆ ಒಪ್ಕೊಂಡಾಗ 4:15 ಅನಿಸುತ್ತೆ ಒಪ್ಕೊಂಡಾಗ ಆಮೇಲೆ ನಾವು ರಾತ್ರಿನೇ ಆ ಹುಡುಗನಿಗೆ ಬೆಳಗಿನ ಜಾವನೇ ಮದುವೆ ಮಾಡಿಬಿಡ್ತೀವಿ. ಸ್ಟೇಷನ್ ಮುಂಭಾಗನೇ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಅದು ನನ್ನ ಫೇಸ್ಬುಕ್ಕಲ್ಲಿ ಕೂಡ ಇವತ್ತಿಗೂ 2020ನೇ ಇಸ್ವಿನಲ್ಲಿ ಹೋದರೆ ಲೈವು ಇದೆ, ಮದುವೆ ಮಾಡಿದ ಲೈವ್ ಇದೆ, ಆ ವಿಡಿಯೋ ಇಂದಿಗೂ ಇದೆ. ಆಮೇಲೆ ನಾವು ಮದುವೆ ಮಾಡಿಸ್ತೀವಿ, ತಾಳಿನೂ ಆಲ್ರೆಡಿ ಅರ್ಶನದ ಕೊಂಬು ತೊಗೊಂಡು ಬಂದಿರ್ತಾರೆ ಅಲ್ಲಿಂದನೇ. ಅವ್ರ ಅಮ್ಮನಿಗೆ ಹೇಳಿದ್ವಿ ನಾವು ಮದುವೆ ಮಾಡಿಸ್ತೀವಿ ಅಂತ, ಯಾಕೆಂದರೆ ನಾನು ಕಾನ್ಫಿಡೆನ್ಸ್ ಇತ್ತು ಈ ಒಂದು ವಿಚಾರದಲ್ಲಿ ತಂದೆ ತಾಯಿ ಮೇನ ಜೈಲಿಗೆ ಕಳಿಸೋದು, ಮಗ ಜೈಲಿಗೆ ಹೋಗೋದು ಇವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಮಾಡಿದ ತಪ್ಪು ಸಹಜ, ತನ್ನ ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಬಿಡ್ತಿದ್ರಾ? ಹಾಗಾಗಿ ಈ ಒಂದು ಕೇಸ್ ಸಕ್ಸಸ್ ಆಗುತ್ತೆ, ಇದಕ್ಕೇನೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ, ನಾವು ಹೋರಾಟ ಮಾಡಿ ಇದಕ್ಕೆ ಮದುವೆ ಮಾಡಲೇಬೇಕು ಅನ್ನೋ ನಾವು ತೀರ್ಮಾನವನ್ನು ಮಾಡಿಕೊಂಡು ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡಿ, ಇಲ್ಲ ಗುರುಗಳೇ FIR ಏನು ಮಾಡಬೇಡಿ, ನಮಗೆ ಮದುವೆನೇ ಮಾಡಬೇಕು ಅಂತ ಹೇಳಿ, ಯಾಕಂದರೆ ಹಳ್ಳಿ ಜನ ಬೇರೆ, ನೆಂಟರುಗಳೆಲ್ಲ ಬೇರೆ ಬಂದ್ಬಿಟ್ಟಿದ್ರು ಮದುವೆ ಚೌಟ್ರಿ ಹತ್ರ. ಹಿಂಗಿರೋವಾಗ ಮದುವೆ ಮಾಡಲಿಲ್ಲ ಅಂದರೆ ಪಾಪ ಆ ಫ್ಯಾಮಿಲಿಗೆ ಅನ್ಯಾಯ ಆಗುತ್ತೆ, ಆ ಹೆಣ್ಮಗುಗೆ ಅನ್ಯಾಯ ಆಗುತ್ತೆ, ಯಾರು ಮುಂದಿನ ದಿನಗಳಲ್ಲಿ ಮದುವೆ ಆಗೋಕ್ಕೆ ಮುಂದೆ ಬರಲ್ಲ ಅಂತ ಹೇಳಿ ಒಂದು ದಿಟ್ಟ ಹೋರಾಟವನ್ನೇ ಮಾಡಿದ್ವಿ. ಆಮೇಲಿಂದ ಬೆಳಗ್ಗೆ ಎದ್ದು ಅವ್ರ ತಂದೆ ತಾಯಿನ ಕರೆಸಿ, ಅವ್ರ ತಂದೆ ತಾಯಿ ಮುಂದೆನೇ ಮದುವೆ ಮಾಡಿದ್ವಿ, ಲೈವಲ್ಲಿದೆ ನೋಡ್ಬೋದು. ಆಮೇಲಿಂದ ಅವ್ರ ತಂದೆ ತಾಯಿ ಹೇಳಿದ್ರು ನಾವು ಶಾಸ್ತ್ರೋಕ್ತವಾಗಿ ಚಿನ್ನದ ತಾಳಿ ತೊಗೊಂಡು ಬಂದು ಕಟ್ಟಿ ಮನೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿವರೆಗೆ ನಮಗೆ ಸಮಯ ಕೊಡಿ ಅಂತಂದ್ರೆ ನಾವು ಸಮಯ ಕೊಡಲಿಲ್ಲ, ಅರ್ಶನದ ಕೊಂಬಲ್ಲೇ ಕಟ್ಟಿದ್ವಿ. ಅವ್ರಿಗಿನ್ನೂ ಚಿನ್ನದ ಬೇಕಾ, ಸರಿ ಆಯಿತು ಚಿನ್ನದ ತಾಳಿನೇ ತೊಗೊಂಬಂದ್ರು. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಮತ್ತೆ ಮದುವೆ ಮಾಡಿಕೊಂಡ್ರು, ಯಾಕೆಂದರೆ ಅವ್ರ ನೆಂಟರೆಲ್ಲ ಬಂದಿದ್ರಲ್ಲ, ಅವ್ರ ಮುಂದೇನು ಮದುವೆ ಆಗಬೇಕಲ್ವಾ. ಸೊ ಹಾಗಾಗಿ ಅದು ತಾತ್ಕಾಲಿಕವಾಗಿ ಅವ್ನು ಹೊರಟೋಗ್ತಾನೆ, ಅವನೇನಾದ್ರು ಮನಸ್ಥಿತಿ ಬದಲಾಗುತ್ತೆ ಅನ್ನೋ ಕಾರಣಕ್ಕೆ ಅರ್ಶನದ ಕೊಂಬನ್ನ ನಾವು ಕಟ್ಸಿದ್ವಿ. ಅದಾದಮೇಲೆ ಮತ್ತೆ ಚಿನ್ನದ ತಾಳಿ ತೊಗೊಂಡು ಬಂದು ಅವ್ರ ತಂದೆ ತಾಯಿ, ಅವ್ರ ನೆಂಟರು, ಇವ್ರ ನೆಂಟರು ಎಲ್ಲರನ್ನೂ ಸೇರಿಸಿ ಅದೇ ದೇವಸ್ಥಾನದಲ್ಲಿ ಮತ್ತೆ 8 ಗಂಟೆಗೆ ತಾಳಿ ಕಟ್ಟಿ ನಮ್ಮ ಮನೆಗೆ ನಾವು ಕರ್ಕೊಂಡು ಹೋಗಲ್ಲ. ಸ್ವಲ್ಪ ದಿನಗಳ ಕಾಲ ನಮ್ಮ ಹೆಣ್ಮಗಳು ಮದುವೆ ಆಗಿಲ್ಲ, ಆ ಹುಡುಗಿ ಮದುವೆ ಹೊರಗಡೆ ಹೋದ್ಮೇಲೆ ನಾವು ಕರ್ಕೊಳ್ತೀವಿ ಅಂತ ಎಲ್ಲ ಹೇಳಿ ಬರೆದು ಕೊಟ್ಟು ಎಲ್ಲ ಆಯಿತು. ಆಮೇಲೆ ಅವಳನ್ನ ಬಾಡಿಗೆ ಮನೆ ಮಾಡಿಸಿ ಒಂದು 6 ತಿಂಗಳು ಕೆಲಸ ಮಾಡಿಕೊಂಡು ಅವನು ಹೆಂಡ್ತಿನ ಸಾಕ್ಕೊಂಡು ಚೆನ್ನಾಗೇ ಇದ್ದ. ಅವನು ಬಹುಶಃ ಲಾರಿ ಡ್ರೈವರು, ದೂರ ಹೋಗುವಂಥದ್ದು. ಹಾಗಾಗಿ ಒಂದು 6 ತಿಂಗಳಿದ್ದು ಆಮೇಲೆ ಮನೆಗೆ ಕರ್ಕೊಂಡ್ರು. ಮಾತಿನ ಪ್ರಕಾರ 6 ತಿಂಗಳವರೆಗೂ ಕಾದಿದ್ದು, ನಮಗೆ ಫೋನ್ ಮಾಡಿದ್ರು, ನಾವೇ ಹೋಗಿ ಹುಡುಗಿನ ಅವ್ರ ಮನೆಗೆ ಹೋಗಿ ಬಿಟ್ಟು ಬಂದ್ವಿ. ಈವನ್ ಹಿಂದಿಗೂ ಸಹ ಅವರು ಗಂಡ ಹೆಂಡತಿ ಒಂದು ಮಗು ಆಗಿದೆ, ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದಾರೆ. ಸಣ್ಣ ಪುಟ್ಟ ಗಲಾಟೆ, ಅಹಂಭಾವನೆ, ದುರಹಂಕಾರ ಈ ಮಾತುಗಳು ಯಾವಾಗಲೂ ಸಂಸಾರದಲ್ಲಿ ಕುಟುಂಬದಲ್ಲಿ ಇದ್ದಿದ್ದೆ. ಆ ಹೆಣ್ಮಗಳಿಗೂ ಮದುವೆ ಆಗಿ ಇನ್ನೊಂದು ಮನೆಗೆ ಹೋದ್ಲು, ಇವಾಗ ಮನೆಗೆ ಕರ್ಕೊಂಡಿದ್ದಾರೆ. ಇಷ್ಟೆಲ್ಲ ಈ ಒಂದು ಹೋರಾಟದಲ್ಲಿ ನಡೀತು. ಏನೇ ನಡೆದ್ರೂ ಕೂಡ ನಾವು NGO ಅಂದರೆ ನಾನ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿ ನಾವು ಒಂದು ಬೈಲಾ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೋ ಅವರಿಗೆ ಸಪೋರ್ಟ್ ಮಾಡುವಂತಹ ಒಂದು ಅವಕಾಶನ ದೇವರು ನಮಗೆ ಕೊಟ್ಟಿರುವಾಗ, ಸಂವಿಧಾನ ನಮಗೆ ಕೊಟ್ಟಿರುವಾಗ, ಆ ನೋಂದಣಿ ಸಂಖ್ಯೆ ನಮಗೆ ಕೊಟ್ಟಿರುವಾಗ ನಾವು ಸಂಪೂರ್ಣವಾಗಿ ಕಷ್ಟನೋ ನೋವು ಅವಮಾನನೋ ಮತ್ತೊಂದು ಅದನ್ನೆಲ್ಲವನ್ನು ಸಹಿಸ್ಕೊಂಡು ನಾವು ಕೆಲಸನ ಮುಂದುವರಿಸಿದಾಗ ನಮಗೆ ಸಿಕ್ಕಂಥ ಜಯ ಅದೊಂದು ಖುಷಿ ವಿಚಾರ. 10 ವರ್ಷ ಅಲ್ಲ, ನಾವು ಇರೋವರೆಗೂ ಕೂಡ ಆ ಒಂದು ಕೆಲಸ ನಮ್ಮನ್ನು ನೆನಪಿಸುತ್ತೆ. ಹಾಗಾಗಿ ನಾವು ಎಂಥ ಒಂದು ಹೋರಾಟ ಮಾಡಬೇಕಾದ್ರೂ ನೋವಾದ್ರೂ ನಾವು ಸಹಿಸ್ಕೊಂಡು ನಗುವಿನತ್ತ ಹೋಗಬೇಕಂದ್ರೆ ಈ ಒಂದು ಮುಳ್ಳಿನ ಮೆಟ್ಲು ಹತ್ಕೊಂಡ್ರೆ ಸಾಕು, ನಮಗೆ ಮುಂದಿನ ದಾರಿ ಸುಗಮವಾಗುತ್ತೆ. 2020ರಲ್ಲಿ ಈ ರೀತಿಯಾದ ಒಂದು ವಿಚಾರವನ್ನು ಕುರಿತು ನಾವು ಕೆಲಸ ಮಾಡಿದ್ವಿ. ಅದು ಲೈವ್ ಕೂಡ ಈಗಲೂ ಸಹ ಇದೆ, ತಾವು ನೋಡಬಹುದು. ನನಗೆ ಇಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟು ನಮಗೆ ನಮ್ಮ ತಂಡ, ನಮ್ಮ ಬೈಲಾ, ನಮ್ಮ ಸಂವಿಧಾನ, ನಮ್ಮ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಇನ್ನೂ ಒಂದೊಂದಷ್ಟು ಕೆಲಸಗಳನ್ನ ಮಾಡೋಕ್ಕೆ ನಮಗೆ ಅವಕಾಶಗಳನ್ನ ಕೊಟ್ಟಿದ್ದೀರಾ. ಮತ್ತು ಆಕಾಂಕ್ಷಿಗಳು ಬರ್ತಾ ಇರ್ತಾರೆ, ನಮಗೂ ಕೆಲಸ ಇದೆ, ನಮಗೂ ಕೆಲಸ ಕೊಡಿ ಅಂತೇಳಿ ಅವ್ರಿಗೂ ಒಂದು ಕೆಲಸ ಕೊಟ್ಕೊಂಡು ಜೊತೆಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ದಯಮಾಡಿ ಇನ್ನೊಂದಷ್ಟು ಒಳ್ಳೆ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಸಾಕ್ಷಿ ಆಧಾರದ ಸಮೇತ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.